ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವ ಇಂದಿನ ಬರಹ ಜೂನ್ 22. ಶಿರೋನಾಮೆ ಹೂ ಈಸ್ ದಿ ಪರ್ಫೆಕ್ಟ್ ಮ್ಯಾನ್? ಹೂ ಈಸ್ ದಿ ಪರ್ಫೆಕ್ಟ್ ಮ್ಯಾನ್? St. Augustine has said, "The best, that is the most perfect man, is not he who, having reached a certain degree of perfection, halts there, but rather is he who ever tends to God with the most ardent yearnings of his heart, and whoever unites himself with God more and more closely." Apurva. Saint Bernard says, "Perfection rightly understood is nothing else than an untiring endeavor to improve, a ceaselessly striving after perfection." If, therefore, to be perfect is one and the self-same thing as to tend with all one's might to perfection, surely to fail in seriously applying ourselves to become perfect is to be wanting in perfection. Where then shall we place those who are wont to say, "Enough, we will not to be any better than those who are our elders"? ಒಂದು ಅಪರೂಪವಾದಂಥ ಬರಹ. ಯಾರು ಪರಿಪೂರ್ಣ ಮನುಷ್ಯ, ಯಾರು ಪರಿಪೂರ್ಣ ಮನುಷ್ಯ ಅಂಥೇಳಿ ಕ್ರಿಸ್ತಶಕ ಪೂರ್ವದ ಸೆಂಟ್ ಆಗಸ್ಟಿನ್ ಅನ್ನುವಂಥ ಮಹಾನ್ ತತ್ವಜ್ಞಾನಿ ಹೇಳ್ತಾನೆ, ಆ ಶ್ರೇಷ್ಠ ಅತ್ಯಂತ ಸಂಪೂರ್ಣ ಆದಾಗಲೂ ಒಂದು ನಿಶ್ಚಿತವಾದ ಹಂತದ ಪರಿಪೂರ್ಣತೆಯನ್ನು ಪಡೆದವಾಗಿರ್ತಾನೆ. ಆದರೆ ಆತ ಅಲ್ಲಿ ನಿಲ್ಲುವುದಿಲ್ಲ. ಸದಾಕಾಲ ದೇವರತ್ತ ಒಲವು ತೋರಿಸುತ್ತಾ ಇರ್ತಾನೆ. ಹೃದಯದ ಉತ್ಕಟ ಹಂಬಲ ಅವನಲ್ಲಿ ಸಾಗುತ್ತಾ ಇರುತ್ತದೆ. ಮತ್ತು ಯಾರು ಸದಾ ದೇವರೊಂದಿಗೆ ಒಂದಾಗಿ ಅತ್ಯಂತ ಸನಿಹದಲ್ಲಿ ಹೆಚ್ಚು ಹೆಚ್ಚು ಇರುತ್ತಾನೋ ಅವನು ಶ್ರೇಷ್ಠ ಅಂತ. ಅಂದರೆ ದೇವರೊಂದಿಗೆ ಒಂದು ಅಪೂರ್ವವಾದ ಸಾಮರಸ್ಯ ಇಲ್ಲಿ ವರ್ಣಿಸ್ತಾನೆ. ಇನ್ನು ಈ 10ನೇ ಶತಮಾನದ ಸಂತ್ ಬರ್ನಾರ್ಡ್, ಕ್ರಿಶ್ಚಿಯಾನಿಟಿ ಬಂದುಬಿಟ್ಟಿರ್ತದೆ. ಬರ್ನಾರ್ಡ್ ಏನು ಹೇಳ್ತಾನೆ, ಪರಿಪೂರ್ಣತೆ ಅಂದರೆ ನಿಜಾರ್ಥದಲ್ಲಿ ದಣಿವನ್ನು ಅರಿಯದ ಒಂದು ಸುಧಾರಿಸಿದ ಪ್ರಯತ್ನ. ಹಾಗೂ ಪರಿಪೂರ್ಣತೆ ಅಂದರೆ ಒಂದು ಸತತ ಅವಿರತವಾಗಿ ಶ್ರಮವನ್ನು ಮಾಡುವಂತಹ ಒಂದು ಕ್ರಿಯೆ. ಆದ್ದರಿಂದ ಒಂದು ವೇಳೆ ಪರಿಪೂರ್ಣನಾಗುವುದು ಒಂದು, ಸ್ವಯಂ ಅದೇ ಆಗಿ ಪ್ರೀತಿಯಿಂದ ಎಲ್ಲ ಸಾಮರ್ಥ್ಯದಿಂದ ಪರಿಪೂರ್ಣಯತ್ತ ಸಾಗುವುದು ಒಂದೇ ಆಗಿದೆ. ಈಗ ಈ ರೀತಿ ಪ್ರಬಲವಾಗಿ ಪರಿಣಾಮವಾಗಿ ಒಂದು ಸಂಪೂರ್ಣವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಎಷ್ಟೋ ಸರಿ ವಿಫಲತೆ ಎದುರಿಗಾಗ್ತದೆ. ಅವ ಪರಿಪೂರ್ಣ ಆಗುವಲ್ಲಿ ಏನೇನೋ ಅಡ್ಡತೊಡೆ ಬರ್ತಾವೆ, ಆಕರ್ಷಣೆಗಳು ಬರ್ತಾವೆ. ಆವಾಗ ಆತ ವಿಫಲತೆಯನ್ನು ಅನುಭವಿಸ್ತಾನೆ. ಆಗ ಅವ ಯಾವ ತಾಣದಾಗಿ ಉರುಳ್ತಾನೆ,
ಎಲ್ಲಿ ಅವನು ಇರಿಸ್ತೇವೆ ನಾವು, ಎಲ್ಲಿ ಇಡ್ತೇವೆ, ಇಂಥ ಸಾಕಷ್ಟು ಆಗ್ತವೆ ಭಾಳಷ್ಟು ಜನರಿಗೆ. ಆದರೂ ಸಹಿತ ಅವ ಹಿಂಗೆ ಹೇಳಕ್ಕೂಡ್ದು, ಅವ ಹಿಂಗೆ ಹೇಳಬಾರ್ದು. ಸಾಕಾಗ್ಯದಪ್ಪ ನಂಗೆ, ಸಾಕಾಗ್ಯದ, ನಾನೇನು ಅವರು ಯಾರು ಪರಿಪೂರ್ಣವಾಗಿ ಸಾಧನೆ ಮಾಡಿ ಮ್ಯಾಲಿದ್ದಾರಲ್ಲ, ಉತ್ತಮರಾಗ್ಯಾರಲ್ಲ, ಅವರ ಜೋಡಿ ಹೇಗೆ ಹೋಗಲು ನನಗೆ ಸಾಧ್ಯ, ಅಂತಹ ಮಾತುಗಳನ್ನು ಆತ ಆಡಬಾರದು. ಪ್ರಯತ್ನ ಮಾಡ್ಕೋತಾ ಇರಬೇಕು ಅನ್ನೋಂತಹ ಅಪರೂಪವಾದ ಉತ್ಸಾಹದ ಮಾತುಗಳು ಇವೆ. ಬಹುಶಃ ಜೆ ಮಾರುಸ್ ಅವರು ಕ್ರಿಶ್ಚಿಯನ್ ಧರ್ಮರಾದ ಕಾರಣ ಒಂದು ದೇವರ ಸಲುವಾಗಿ ಒಂದು ಅಪರೂಪವಾದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮನುಷ್ಯ ಒಳ್ಳೆಯವನಾಗಿ ಒಂದು ಪರಿಪೂರ್ಣತೆಯತ್ತ ಸಾಗುವಂಥ ಎರಡು ಶ್ರೇಷ್ಠ ತತ್ವಜ್ಞಾನಿಗಳ ಮಾತುಗಳನ್ನು ಇಲ್ಲಿ ಇರಿಸಿದ್ದಾರೆ ಅನ್ನಬಹುದು. ಎಲ್ಲರಿಗೂ ನಮಸ್ಕಾರ.